ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಂದೆಯಿಂದಲೇ ಮಗಳ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪತಿ ವಿವೇಕಾನಂದ ಕುಟುಂಬವನ್ನೇ ಮುಗಿಸೋದಕ್ಕೆ ಪ್ಲಾನ್. ಒಂದೇ ಏಟಿಗೆ ಕುಟುಂಬವನ್ನೇ ಮುಗಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಆಗಿತ್ತ. ಮಾನ್ಯಾಳನ್ನ ಮದುವೆಯಾಗಿದ್ದಕ್ಕೆ ಮಾನ್ಯ ತಂದೆ ಪ್ರಕಾಶ್ ಈ ಸ್ಕೆಚ್ ಹಾಕಿದ್ದ. ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡೇ ಫೀಲ್ಡ್ಗೆ ಇಳಿದಿದ್ದ ತಂದೆ. ಹೆತ್ತ ಮಗಳನ್ನೇ ಹತ್ಯೆ ಮಾಡಿದ್ದಲ್ಲದೆ ಆಕೆ ಇಡೀ ಕುಟುಂಬವನ್ನೇ ಅಂದರೆ ಆಕೆಯ ಪತಿಯ ಕುಟುಂಬವನ್ನ ನಿರ್ನಾಮ ಮಾಡುವಂತಹ ಪ್ಲಾನಿಂಗ್ ಆಗಿತ್ತು ಅನ್ನೋದಕ್ಕೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. 6 ತಿಂಗಳ ಗರ್ಭಿಣಿ ಮಗಳನ್ನೇ ಕೊಲೆ ಮಾಡಿದ್ದ. ಆ ಪ್ಲಾನಿಂಗ್ ಏನಿತ್ತು ಅನ್ನೋದೆಲ್ಲವೂ ಕೂಡ FIRನಲ್ಲಿ ಉಲ್ಲೇಖ ಆಗಿದೆ. ಮೊದಲ ಪ್ರಯತ್ನವಾಗಿ ವಿವೇಕಾನಂದ ತಂದೆ ಕೊಲೆಗೆ ಯತ್ನ. ಬೈಕ್ಗೆ ಟ್ರ್ಯಾಕ್ಟರ್ನಿಂದ ಡಿಕ್ಕಿ ಹೊಡೆಸಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಮತ್ತೊಂದು ಕಡೆ ವಿವೇಕಾನಂದನನ್ನ ಕೊಲೆ ಮಾಡೋದಕ್ಕೂ ಕೂಡ ಪ್ಲಾನ್ ಆಗಿದೆ. 2 ಪ್ಲಾನ್ ಮಿಸ್ ಆಗಿದ್ದಕ್ಕೆ ಹೆತ್ತ ಮಗಳನ್ನೇ ಕೊಂದಿದ್ದಾನೆ ಪಾಪ. 6 ತಿಂಗಳ ಗರ್ಭಿಣಿ ಮಗಳನ್ನ ಕೊಲೆ ಮಾಡಿದಂತಹ ಪ್ರಕಾಶ್ ತನ್ನ ಕೊಲೆ ಪ್ಲಾನಿಂಗ್ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾನೆ. FIRನಲ್ಲದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ಕುಕೃತ್ಯಕ್ಕೆ ಕೆಲ ಗ್ರಾಮಸ್ಥರು ಕೂಡ ಕೈಜೋಡಿಸಿರುವಂತಹ ಶಂಕೆ ಇದೆ. ಕೊಲೆಯ ಆರೋಪಿಗಳ ಜೊತೆ ಪಿತೂರಿದಾರರು ಯಾರ್ಯಾರಿದ್ರು ಅವರ ಹಿಂದೆ ಕೂಡ ಈಗ ಖಾಕಿ ಪಡೆ ಬೆದ್ದಿದೆ. ಮನೆಗೆ ನುಗ್ಗಿ ಮಗಳನ್ನ ಹತ್ಯೆ ಮಾಡಿದ್ದ, ಜೊತೆಗೆ ಮಗಳ ಕುಟುಂಬದವರ ಮೇಲೆ ಕೂಡ ಹಲ್ಲೆಯನ್ನ ನಡೆಸಿದ್ದ ತಂದೆ. ಆತ ಪ್ಲಾನ್ ಮಾಡಿದ್ದೆ ಆ ಇಡೀ ಕುಟುಂಬವನ್ನ ನಿರ್ನಾಮ ಮಾಡಬೇಕು ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಹೆತ್ತ ಮಗಳನ್ನೇ ಕೊಂದಂತಹ ಪಾಪಿ ತಂದೆ ಆ ಇಡೀ ಕುಟುಂಬವನ್ನ ನಿರ್ನಾಮ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ ಅನ್ನೋದೇನು ಗೊತ್ತಾಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು, ಯಾವೆಲ್ಲ ರೀತಿಯ ಪ್ರಯತ್ನಗಳಾಗಿತ್ತು ಅಂತ ಹತ್ಯೆಗೆ? ಪ್ರತಿಮಾ, ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದಿರುವಂಥದ್ದು. ಸ್ವತಃ ತಂದೆ 6 ತಿಂಗಳ ಗರ್ಭಿಣಿ ಮಗಳನ್ನು ಕೊಲೆ ಮಾಡಿರುವಂಥದ್ದು. ಮಾನ್ಯ ಪಾಟೀಲ್ ಅಂತ ಏನು 20 ವರ್ಷದ ಯುವತಿ ಇದ್ಲು, ಆಕೆ ತಂದೆಯದಲ್ಲೇ ಬರ್ಬರವಾಗಿ ಕೊಲೆಯಾಗಿರುವಂಥದ್ದು. ಕೊಲೆಗೆ ಪ್ರಮುಖ ಕಾರಣ ಅಂತಂದರೆ ಈಗಾಗಲೇ ದಲಿತ ಯುವಕನನ್ನು ಮಾನ್ಯ ವಿವಾಹವಾಗಿದ್ದು ತಂದೆ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ಸ್ವತಃ ತಂದೆಯ ಮಗಳನ್ನು ಕೊಡಲಿಯಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಇನ್ನು ತಂದೆಯ ಉದ್ದೇಶ ಕೇವಲ ತನ್ನ ಮಗಳನ್ನು ಕೊಲೆ ಮಾಡುವುದು ಆಗಿರಲಿಲ್ಲ, ಬದಲಾಗಿ ಇಡೀ ಏನು ವಿವೇಕಾನಂದನ ಕುಟುಂಬವನ್ನೇ ಮುಗಿಸುವಂಥ ಒಂದು ಸಂಚು ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ವಿವೇಕಾನಂದ ಏನು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾನೆ. ಆ ದೂರಿನಲ್ಲಿ ಉಲ್ಲೇಖಿಸಿರೋ ಪ್ರಕಾರ ಮೊದಲು ಏನು ವಿವೇಕಾನಂದನ ತಂದೆಯನ್ನು ಕೊಲ್ಲಲಿಕ್ಕೆ ಮಾನ್ಯಾಳ ತಂದೆ ಪ್ರಕಾಶ್ ಕೂಡ ಮುಂದಾಗಿದ್ದ. ಮೊದಲು ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ವಿವೇಕಾನಂದನ ತಂದೆಗೆ ಟ್ರ್ಯಾಕ್ಟರ್ನಿಂದ ಗುದ್ದಿಸಿ ಕೊಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಮಯದಲ್ಲಿ ಅಲ್ಲಿ ವಿವೇಕಾನಂದನನ್ನು ಕೂಡ ಅವರ ತಂದೆ ಫೋನ್ ಮಾಡಿ ಕರೆಸ್ಕೊಂಡಾಗ ವಿವೇಕಾನಂದನ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಪ್ರಕಾಶ್ ಕೂಡ ಮತ್ತು ಆತನ ಜೊತೆ ಇದ್ದಂಥ ಸಂಬಂಧಿಗಳು ಮುಂದಾಗ್ತಾರೆ. ಆದರೆ ಅಲ್ಲಿ ವಿವೇಕಾನಂದ ತಪ್ಪಿಸಿಕೊಂಡು ಹೋಗ್ತಾನೆ. ಹೀಗಾಗಿ ತಂದೆ ಮತ್ತು ಅಂದರೆ ವಿವೇಕಾನಂದ ಮತ್ತು ಅವರ ತಂದೆ ಜೀವಾಪಾಯದಿಂದ ಪಾರಾಗಿದ್ದರೂ ಕೂಡ ಮತ್ತೆ ಏನು ವಿವೇಕಾನಂದನ ಮನೆಗೆ ಬಂದಂಥ ಪ್ರಕಾಶ್ ಕೂಡ ಮಾನ್ಯಾಳ ಮೇಲೆ ಅಟ್ಟಹಾಸವನ್ನು ಮಾಡಿರುವಂಥದ್ದು, ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಮೊದಲು ಇಡೀ ಕುಟುಂಬವನ್ನೇ ಮುಗಿಸುವಂಥ ಒಂದು ಯೋಚನೆ ಪ್ರಕಾಶ್ ಕೊಡುತ್ತೆ ಅಂತ. ಯಾಕಂದರೆ ನಾನು ಗ್ರಾಮದಲ್ಲಿ ತಲೆ ಎತ್ತಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗಳು ಅನ್ಯ ಜಾತಿಯ ಯುವಕನನ್ನು ವಿವಾಹವಾಗಿದ್ದರಿಂದ ನನಗೆ ಮರ್ಯಾದೆ ಹಾಳಾಗಿದೆ ಅಂತೇಳಿ ಸಾಕಷ್ಟು ಕುಪಿತಗೊಂಡಿದ್ದ. ಹೀಗಾಗಿ ಇಡೀ ವಿವೇಕಾನಂದ ಮತ್ತು ಆತನ ಕುಟುಂಬವನ್ನೇ ಸರ್ವನಾಶ ಮಾಡುವಂಥ ಒಂದು ಯೋಚನೆಯಲ್ಲಿ ಪ್ರಕಾಶ್ ಕೂಡ ಇದ್ದ ಅಂತ ಹೇಳಲಾಗ್ತದೆ. ಇನ್ನು ಈ ಒಂದು ಘಟನೆಗೆ ಅಂತಂದರೆ ಈ ಕೃತ್ಯಕ್ಕೆ ಗ್ರಾಮದ ಕೆಲವರ ಪಿತೂರಿ ಕೂಡ ಇದೆ ಅಂತ ಹೇಳಲಾಗ್ತದೆ. ಅವರೆಲ್ಲರ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ವಿವೇಕಾನಂದ ಕೂಡ ಏನು ದೂರನ್ನು ನೀಡಿದ್ದಾನೆ, ವಿವೇಕಾನಂದ ಪತಿ, ಆತನು ಕೂಡ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುವುದರಲ್ಲಿ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH